ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಕೂಲಿ ಕಾರ್ಮಿಕರಿಗೆ ಭರ್ಜರಿ ಆದಂಥ ಒಂದು ಗುಡ್ ನ್ಯೂಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಹಿತಿ ಕೊನೆಯವರೆಗೂ ನೋಡಿ, ನಿಮಗೆ ತುಂಬ ಉಪಯುಕ್ತ ಆಗುವಂಥ ಮಾಹಿತಿ. ನಿಮಗೆ ಈ ಮಾಹಿತಿಯಿಂದ ಸಂಪೂರ್ಣವಾದಂಥ ಕೆಲವೊಂದಿಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ. ನೀವು ಗ್ರಾಮ ಪಂಚಾಯತಿಯಿಂದ ಯಾವ ಕೆಲಸಗಳನ್ನು ಪಡೆದುಕೊಳ್ಬೋದು, ಯಾವ ರೀತಿಯಾಗಿ ಪಡೆದುಕೊಳ್ಬೋದು, ಸಂಪೂರ್ಣವಾದಂಥ ಒಂದು ವಿಶೇಷವಾಗಿರುವಂಥ ಈ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಏನಾದರೂ ಒಂದು ನಿಮ್ಮ ಜಮೀನಿನಲ್ಲಿ ಕೆಲಸ ಮಾಡಬೇಕು ಮತ್ತು ನಿಮ್ಮ ಕುರಿಗಳು, ಆಡುಗಳು, ಅದು ಎಮ್ಮೆಗಳು, ದನಕರುಗಳು ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ಕುರಿ ಶೆಡ್ಡು ಮತ್ತು ಒಂದು ಮೇಕೆ ಕಟ್ಟಲಿಕ್ಕೆ ಒಂದು ಎಲ್ಲ ಸೌಲಭ್ಯಗಳು ಈ ಗ್ರಾಮ ಪಂಚಾಯಿತಿಯಿಂದ ಸಿಗುವಂಥದ್ದು. ಈ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿ ನಾವು ಒಂದು ವೈಯಕ್ತಿಕ ಕೆಲಸಗಳು ಮತ್ತು ಸಾರ್ವಜನಿಕ ಕೆಲಸಗಳನ್ನು ಪಡೆದುಕೊಳ್ಬಹುದು ಅನ್ನೋ ಒಂದು ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನೀವು ಗ್ರಾಮೀಣ ಅಭಿವೃದ್ಧಿ ಆಯುಕ್ತಾಲಯದ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿ ಪಡೆದುಕೊಳ್ಳಬೇಕೇ? ನೋಡಿ, ಆನ್ಲೈನ್ ಮೂಲಕ ನವೆಂಬರ್ 5ನೇ ತಾರೀಕು ಒಳಗಡೆ ತುಂಬ ಜನರು ಒಂದು ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ ಅರ್ಜಿನ ಸಲ್ಲಿಸಿದ್ದಾರೆ. ಅವರವರ ವೈಯಕ್ತಿಕ ಕೆಲಸಗಳು ಯಾವ್ಯಾವ ಬೇಕು ಅನ್ನೋ ಉದ್ದೇಶದಿಂದ ಸಲ್ಲಿಸಿದರೆ ಅವ್ರವ್ರಿಗೆ ಬಿಟ್ಟಿದ್ದು ಯಾವುದೇ ಒಂದು ಕೆಲಸನೂ ನೀವು ಪಡೆದುಕೊಳ್ಬೋದು. ಒಂದು ಕೆಲಸಕ್ಕೆ 1 ಲಕ್ಷ ರೂಪಾಯಿ ಮತ್ತು ಒಂದು ಸಣ್ಣ ಪುಟ್ಟ ಕೆಲಸಗಳು ಅದರಲ್ಲಿ ಸೇರ್ಪಡೆ ಆಗಿರುತ್ತೆ. ನೀವು ನಿಮ್ಮ ಮನೆ ಏನಾದರೂ ದುರಸ್ತಿ ಮಾಡ್ಕೊಳ್ಬೇಕಂದ್ರೂ ಕೂಡ ನಿಮಗೆ ಮನೆಗೆ 1 ಲಕ್ಷ ರೂಪಾಯಿ, ನಿಮ್ಮ ಮನೆ ಏನಾದರೂ ಅದ್ರಾಗಿತ್ತು, ಎಲ್ಲಾದರೂ ಬಿರುಕು ಬಿಟ್ಟಿತ್ತು, ಆ ರೀತಿಯಾಗಿ ಏನಾದರೂ ಸಮಸ್ಯೆ ಆಗಿತ್ತು ಮನೆಯಲ್ಲಿ ಅಂತಂದ್ರೆ ಆ ಮನೆಗೆ ನೀವು ದುರಸ್ತಿ ಮಾಡಿಕೊಳ್ಳಿಕ್ಕೂ ಕೂಡ 1 ಲಕ್ಷವರೆಗೆ ನಿಮಗೆ ಸಹಾಯಧನ ಸಿಗುತ್ತೆ. ಅದರಲ್ಲಿ ಮೆಟೀರಿಯಲಿಸ್ಟು ಮತ್ತು ಲೇಬರಿಸ್ಟ್ ಅಂತ ಡಿವೈಡ್ ಮಾಡಿರ್ತಾರೆ. ಅಂದರೆ 30% ಲೇಬರ್ ಇದ್ದರೆ ಇನ್ನು 70% ಒಂದು ಮೆಟೀರಿಯಲ್ ವರ್ಕ್ನ ಒಂದು ಬಿಲ್ ಇರುತ್ತೆ. ಈ ರೀತಿಯಾಗಿ ನಿಮಗೆ ಸಿಗುವಂಥದ್ದು. ಇಲ್ಲಿ ನಿಮಗೆ ಮೇನಾಗಿ ಏನಿರ್ಬೇಕು ನಿಮ್ಮ ಹತ್ರ ಅಂತಂದರೆ, ನಿಮ್ಮ ಹತ್ರ ಮೇನಾಗಿ ನೀವು ಗ್ರಾಮ ಪಂಚಾಯಿತಿಯಲ್ಲಿ ನೋಂದಣಿ ಆಗಿರಬೇಕು. ಮೇನಾಗಿ ನೀವು ಜಾಬ್ ಕಾರ್ಡನ್ನ ಪಡ್ಕೊಂಡಿರಬೇಕು. ನಿಮ್ಮ ಹತ್ರ ಜಾಬ್ ಕಾರ್ಡ್ ಇಲ್ಲ ಅಂತಂದರೆ ಈ ಕೆಲಸಗಳು ನಿಮಗೆ ಸಿಗೋದಿಲ್ಲ ಸ್ನೇಹಿತರೆ. ನೀವು ಪ್ರತಿಯೊಬ್ಬರು ಜಾಬ್ ಕಾರ್ಡನ್ನ ಮಾಡಿಸ್ಕೊಳ್ಬೇಕು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥವರು ನೀವು ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗೆ ಹೋಗಿ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡು ನಿಮ್ಮ ಒಂದು ಜಾಬ್ ಕಾರ್ಡನ್ನ ಪಡ್ಕೊಳ್ಬೋದು. ನೀವು ಆಲ್ರೆಡಿ ತುಂಬ ಜನರು ಜಾಬ್ ಕಾರ್ಡ್ ಪಡ್ಕೊಂಡಿರ್ತಾರೆ. ಇನ್ನು ಕೆಲವರಿಗೆ ಗೊತ್ತಿರೋಲ್ಲ, ಜಾಬ್ ಕಾರ್ಡ್ ಯಾವ ರೀತಿ ಮಾಡಿಸ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಅವರು ಜಾಬ್ ಕಾರ್ಡ್ ಮಾಡಿಸ್ಕೊಳ್ಬೇಕಂತಂದ್ರೆ ಅವ್ರ ಹತ್ರ ಒಂದು ಕ್ಯಾಶ್ ಇನ್ಕಮ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರಬೇಕು ಮತ್ತು ಅವರ ಒಂದು ಬ್ಯಾಂಕ್ ಪಾಸ್ಬುಕ್ ಇತ್ತು ಅಂತಂದ್ರೆ ಅವರ ಗ್ರಾಮ ಪಂಚಾಯಿತಿಗೆ ಹೋಗಿ ಅವರ ಒಂದು ಹೆಸರನ್ನು ನೋಂದಣಿ ಮಾಡಿಕೊಂಡು ಜಾಬ್ ಕಾರ್ಡನ್ನ ಪಡ್ಕೊಳ್ಬೋದು. ಜಾಬ್ ಕಾರ್ಡ್ ಬಂದ ತಕ್ಷಣ ನೀವು ಈಗ ನೋಡಿ, ಯಾರ ಹತ್ರ ಜಾಬ್ ಕಾರ್ಡ್ ಇರುತ್ತೋ ಅವರು ಯಾವುದೇ ವೈಯಕ್ತಿಕ ಕೆಲಸಗಳನ್ನು ಪಡ್ಕೊಳ್ಬೋದು. ಯಾವ ರೀತಿ ಅಂತಂದ್ರೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈಗ ನೋಡಿ, ನವೆಂಬರ್ 5ನೇ ತಾರೀಕು 1 ತಿಂಗಳ ಕಾಲ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದರು. ಇದು ನವೆಂಬರ್ 5ನೇ ತಾರೀಕು ಕೊನೆಗೊಂಡಿದೆ. ಈ ತುಂಬ ಜನರು ಕೂಡ ಇದಕ್ಕೆ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸೋದಕ್ಕೆ ಅದು ತುಂಬ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ಸಾರ್ವಜನಿಕರ ಕೆಲಸಗಳನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಅವಕಾಶ ಇತ್ತು. ಅಲ್ಲಿ ತುಂಬ ಜನರು ಅರ್ಜಿನ ಸಲ್ಲಿಸಿದ್ದಾರೆ. ಅದು ಯಾವ ರೀತಿ ಆಯ್ಕೆ ಆಗುತ್ತೆ, ಅದು ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಸಭೆಯನ್ನು ಮಾಡಿ ನಿಮ್ಮ ವೈಯಕ್ತಿಕ ಅರ್ಜಿಗಳು ಎಷ್ಟು ಬಂದಿರುತ್ತೋ ಆ ಅರ್ಜಿಗಳನ್ನು ಅಲ್ಲಿ ಆಯ್ಕೆ ಆಗಬೇಕು. ಒಂದು ಗ್ರಾಮ ಸಭೆಯಲ್ಲಿ ನಿಮ್ಮ ಯಾವ ಅರ್ಜಿಗಳು ಆಯ್ಕೆ ಆಗುತ್ತೋ ಅವರ ಅರ್ಜಿಯನ್ನು ಯಾರು ನಿಮ್ಮ ಅರ್ಜಿಗಳನ್ನು ಎಲ್ಲರೂ ಕೂಡಿ ಗ್ರಾಮ ಸಭೆಯಲ್ಲಿ ಅನುಮೋದನೆ ಸಿಗುತ್ತೋ ಅಲ್ಲಿ ನಿಮಗೆ ವರ್ಕ್ ಕೋಡು ಅದು ಎಲ್ಲ ಕೊಟ್ಟು ನಿಮ್ಮ ಒಂದು ಕಾಮಗಾರಿನ ಪ್ರಾರಂಭಿಸಲಿಕ್ಕೆ ಹೇಳ್ತಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇಂಜಿನಿಯರಿಗಳು. ಇಲ್ಲಿ ಈ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ. ನೀವು ಯಾವೆಲ್ಲ ಒಂದು ಕೆಲಸಗಳನ್ನು ನೀವು ಪಡ್ಕೊಳ್ಬೋದು ಅಂತಂದ್ರೆ, ನೀವು ಜಾಬ್ ಕಾರ್ಡ್ ಪಡೆದುಕೊಂಡವರು ಪ್ರತಿದಿನ ವರ್ಷಕ್ಕೆ 100 ದಿನಗಳ ಕಾಲ ನೀವು ಕೆಲಸನ ತೆಗೆದುಕೊಳ್ಬೋದು. ಒಂದು 100 ದಿನಗಳ ಕೆಲಸ ನೀವು ಪಡ್ಕೊಳ್ಬೋದು. 100 ದಿನದವರೆಗೂ ನಿಮಗೆ ಅವಕಾಶ ಇರುತ್ತೆ. ಕೂಲಿ ಬಂದು 349 ರೂಪಾಯಿ ಈ ವರ್ಷ 2024ರಲ್ಲಿ 349 ರೂಪಾಯಿ ಕೂಲಿ ಇರುವಂಥದ್ದು. ನೀವು 100 ದಿನಗಳ ಕಾಲ ನೀವು ಒಂದು ಕಾಮಗಾರಿ ನೀವು ಮಾಡ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನೀವು ಗ್ರಾಮ ಪಂಚಾಯಿತಿಯಲ್ಲಿ
ನೀವು ವೈಯಕ್ತಿಕ ಕಾಮಗಾರಿಗಳು ಬೇಕು ಅಂತಂದ್ರೆ ನೀವು ಒಂದು ದನದ ಕೊಟ್ಟಿಗೆ ಮತ್ತು ಕುರಿ ಶೆಡ್ ಮತ್ತು ಹಂದಿ ಶೆಡ್, ಕೋಳಿ ಶೆಡ್ ಮತ್ತು ಇಲ್ಲಿ ಇನ್ನೂ ಹಲವಾರು ಒಂದು ಇದು ಸಿಗುತ್ತೆ. ಒಂದು ಮನೆ ದುರಸ್ತಿ ಮಾಡ್ಕೊಳ್ಳಿಕ್ಕೆ ನೀವೇನಾದರೂ ಪೇರಲ ಹಣ್ಣು ಹಚ್ತಾರೆ, ದಾಳಂಬ್ರಿ ಹಚ್ತೀರಿ, ಪಪ್ಪಾಯಿ ಹಚ್ತೀರಿ, ಬೇರೆ ಬೇರೆ ತೋಟಗಾರಿಕೆ ಇಲಾಖೆಯಲ್ಲಿ ಸಂಬಂಧಪಟ್ಟಂಥ ಅಡಿಕೆ ತೋಟ ಮಾಡ್ತಿರ್ಬೋದು. ಈ ರೀತಿಯಾಗಿ ನೀವು ಯಾವುದೇ ಒಂದು ಹಣ್ಣು ಹಂಪಲುಗಳ ಗಿಡವನ್ನು ಹಾಕ್ತೇವೆ ಅಂತಂದರೂ ನೀವು ಈ ರೀತಿಯಾಗಿ ನೀವು ಅರ್ಜಿನ ಗ್ರಾಮ ಪಂಚಾಯಿತಿಯಲ್ಲಿ ಅರ್ಜಿ ಸಲ್ಲಿಸಿ ನೀವು ಪಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಗ್ರಾಮ ಪಂಚಾಯಿತಿಯ ಮಾಹಿತಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.